ಜಿಬಿಎ ಬೇಜವಾಬ್ದಾರಿಗೆ ಇನ್ನೆಷ್ಟು ಬಲಿ ಬೇಕು? ಜಿಬಿಎ ಕಾಮಗಾರಿ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ ಅನ್ನೋ ಪ್ರಶ್ನೆ ಮೇಲಿಂದ ಮೇಲೆ ನಾವು ಕೇಳ್ತಾನೆ ಇದ್ದೀವಿ. ಕಳೆದ 2-3 ದಿನಗಳ ಹಿಂದೆನೇ ಇಂಥದ್ದೊಂದು ಘಟನೆ ನಡೆದು ಅವರ ಬಾಲಕ ಸತ್ತೋದ. 3 ದಿನಗಳ ಕಾಲ ಆ ಡ್ರೈನೇಜ್ನಲ್ಲೇ ಡೆಡ್ ಬಾಡಿ ಕೂಡ ಇತ್ತು. ಸಾಲು ಸಾಲು ಅನಾಹುತ ನಡೆದ್ರೂ ಕೂಡ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕೆ? ಜನಸಾಮಾನ್ಯ ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಸ್ಕೂಲ್ ಎದುರಿಗೆ ಕಾಮಗಾರಿ ನಡೀತಾ ಇದ್ರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾನೆ. ಚರಂಡಿಗೆ ಬಿದ್ದಿದ್ದು 1ನೇ ತರಗತಿಯ ವಿದ್ಯಾರ್ಥಿ ಆತ ಜಸ್ಟ್ ಮಿಸ್ ಆಗಿದ್ದಾನೆ ಪ್ರಾಣಾಪಾಯದಿಂದ. ಸರ್ವಜ್ಞನಗರದ ಗೋವಿಂದಪುರದಲ್ಲಿ ನಡೆದಂತಹ ಅವಾಂತರ ದುರ್ಘಟನೆ ಶಾಲೆಯ ಮುಂದೆನೇ ನಡೀತಾ ಇದೆ. ಈ ಡ್ರೈನೇಜ್ ಕಾಮಗಾರಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೆ ಜಿಬಿಎಯಿಂದ ಕೆಲಸ ನಡೀತಾ ಇತ್ತು. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿರಲಿಲ್ಲ. ಕೇರ್ಲೆಸ್ ಮಾಡಿತ್ತು, ನಿರ್ಲಕ್ಷ್ಯವನ್ನ ಮಾಡಿತ್ತು. ಇದರಿಂದ ಸ್ಕೂಲ್ಗೆ ಹೋಗ್ತಾ ಇದ್ದಂತಹ ಬಾಲಕ ಆ ಚರಂಡಿಗೆ ಬಿದ್ದಿದ್ದಾನೆ. ಏನ್ ಕಾಮಗಾರಿ ನಡೀತಾ ಇತ್ತು ಆ ಚರಂಡಿಗೆ ಸ್ಟಾರ್ಮ್ ವಾಟರ್ ಡ್ರೈನ್ ಕೆಲಸ ನಡೀತಾ ಇದ್ದಂತಹ ಕೆಲಸ ಅದು, ಕಾಮಗಾರಿ ಅದು. ಅಲ್ಲಿ ಒಂದು ಘಟನೆ ನಡೆದಿದೆ. ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಬಿಎ ವಿರುದ್ಧ. ನೋಡಿ ಆ ಬಾಲಕನ ಪರಿಸ್ಥಿತಿ ನೋಡಿ ಹೇಗಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಬಂದು ಪಾಪ ಹುಡುಗನ್ನ ರಕ್ಷಣೆ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ನೀರಿದ್ದು ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ಏನಾದ್ರೂ ಇದ್ರೆ, ಜೀವಕ್ಕೆ ಏನಾದ್ರೂ ಅಪಾಯ ಆಗಿದ್ರೆ ಯಾರು ಹೊಣೆ? ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಆಮೇಲೆ ಇದು ನಿನ್ನೆ ಇವತ್ತು ಆರಂಭ ಆಗಿರುವಂತಹ ಕಾಮಗಾರಿ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಹಲವಾರು ತಿಂಗಳಿಂದ ನಡೀತಾ ಇರುವಂತಹ ಕಾಮಗಾರಿ. ಆಮೇಲೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲ. ನೋಡಿ ರಸ್ತೆಯ ಪಕ್ಕದಲ್ಲೇ ಆ ಕಂಬಿಗಳನ್ನ ಹಾಕಿರೋದು. ಏನಾದ್ರೂ ಸ್ಕಿಡ್ ಆಗಿ ವೆಹಿಕಲ್ ನ ಸವಾರರು ಏನಾದ್ರೂ ಬಿದ್ರೆ ಪ್ರಾಣ ಹೋಗುವಂತ ಪರಿಸ್ಥಿತಿ ಇದೆ. ಅದು ಇಲ್ಲ, ಕೆಲಸ ಮಾಡಿಸ್ತಾ ಇಲ್ಲ ಸರಿಯಾಗಿ. 1-2 ವರ್ಷದಿಂದ ಹಂಗೆ ಆಗ್ತಾ ಇರೋದು. ಈ ರೋಡ್ ನಲ್ಲಿ ಎಲ್ಲ 2 ವರ್ಷದಿಂದ ಹಂಗೆ ಆಗ್ತಾ ಇರೋದು. ಸ್ವಲ್ಪ ಸ್ವಲ್ಪ ಮಾಡಿಸ್ತಾರ, ಆಗ್ತಾ ಇಲ್ಲ. ಈ ತರ ಬೀದಿಯಲ್ಲಿ ಎಲ್ಲ ಇದು ಮಾಡಿ ಬಿಡ್ತಾರೆ. ಮಕ್ಕಳು ಎಲ್ಲಿಂದ ಹೋಗ್ಬೇಕು ಹೇಳಿ? ಎಲ್ಲೂ ಹೋಗಲ್ಲ, ಬೀದಿ ಎಲ್ಲ ಬಂದೇ ಮಾಡ್ಬಿಡ್ತಾರೆ. ಅವ್ರು ದೊಡ್ಡವ್ರಿಗೆ ಹೇಳ್ಬೇಕು ಸರ್. ಅದು ನಾವ್ ಹೇಳಿದ್ರೆ ಕೇಳ್ತಾರ? ಅವ್ರ ಕಡೆಯಿಂದಾನೇ ಮಾಡೋದು ಅದೆಲ್ಲ. ನಾವ್ ಹೇಳಿದ್ರೆ ಅವ್ರು ಕೇಳ್ತಾರಲ್ಲ? ಕೇಳಲ್ಲ ಸರ್ ಅವರೆಲ್ಲ. 2 ವರ್ಷದಿಂದ ನಡೀತಾ ಇದೆ ಕೆಲಸ ಇದು. ಈಗ ತಕ ಏನು ರೆಡಿ ಆಗಿಲ್ಲ. ಬರೀ ಸಿಮೆಂಟ್ ರೋಡ್ ಹಾಕಿದ್ರೆ ಅಷ್ಟೇ. ಇನ್ನ ಜಾಮ್, ಡೈಲಿ ಟ್ರಾಫಿಕ್ ಜಾಮೆ. ಈಗಂತ ಏನಿಲ್ಲ, ಡೈಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಮಧ್ಯಾಹ್ನ 4 ಗಂಟೆ ಆದ್ಮೇಲೆ ನೋಡ್ರಿ ನಿಲ್ಕೊಳಕ್ ಆಗಲ್ಲ ಇಲ್ಲಿ. ಜಾರ್ಜ್ ಸಾಹೇಬ್ರು ಮಿನಿಸ್ಟರ್ ಇರೋದು ಇಲ್ಲಿ ಹೆಂಗ್ ಆಗ್ಬೇಕು ಗೊತ್ತಾ ಕೆಲಸಗಳು? ಇಲ್ಲೆಲ್ಲ ಯಾರು ಮಾಡೋರು ಆ ಥರ ಯಾರು ಇಲ್ಲ. ಇಲ್ಲಿ ಎಲ್ಲ ಲೀಡರ್ಗಳು ಕಳ್ರೆ ಮೇನ್ ಲೀಡರ್ಗಳೇ ಮೇನ್. ಎಲ್ಲ ಪ್ರತಿಯೊಬ್ಬರು ಬಂದು ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಲೀಡರ್ಗಳು ಬಂದು ಹೇಳಿದ್ರೆ ಜಾರ್ಜ್ ಸಾಹೇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಅವ್ರು ಹೇಳಿದ್ರೆ ಆಗಲ್ಲ. ಮಿನಿಸ್ಟರ್ ಇರೋದು ಅಲ್ಲಿ ಬೀದಿನಲ್ಲಿ ಮಾಡೋಕ್ಕಾಗಲ್ಲ ಕೆಲಸ. ಇವ್ರು ಮಾಡ್ತಾ ಇಲ್ಲ. ಲೀಡರ್ಗಳು ಮೇನ್ ಇರೋದು ಇಲ್ಲಿ. ಅದಕ್ಕೆ ಇವತ್ತು ಜಾರ್ಜ್ ಸಾಹೇಬ್ರು ಬೆಳಿಗ್ಗೆ ಬಂದ್ರು. ಯಾರೋ ಹೇಳೋರು ನಮ್ಮವರು ಎಲ್ಲಾರು ಹೋಗಿ ಅಲ್ಲಿ ಹೇಳೋರ ML ಆಫೀಸಲ್ಲಿ. ಅದಕ್ಕೆ ಜಾರ್ಜ್ ಸಾಹೇಬ್ ಬಂದು ಎಲ್ಲ ಪ್ರತಿಯೊಂದು ಬೀದಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದಾರೆ. ನೋಡ್ಬಿಟ್ಟು ಹೇಳೋರು ಇವತ್ತೆಲ್ಲ ಮಾಡಿಸ್ಕೊಡ್ತೀನಿ ಅಂತ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, 1-2-3 ದಿನಗಳ ಹಿಂದೆ ಇಂಥದ್ದೇ ಒಂದು ಪ್ರಕರಣವನ್ನ ನಾವು ನೋಡಿದ್ವಿ, ವರದಿ ಕೂಡ ಮಾಡಿದ್ವಿ. ಅವರು ಬಾಲಕ ಕಾಲಿಜಾರಿ ಬಿದ್ನೋ ಹೇಗ್ ಬಿದ್ನೋ ಆ ಬಗ್ಗೆ ತನಿಖೆ ಆಗ್ತಾ ಇದೆ. 3 ದಿನಗಳ ಕಾಲ ನಡೀತಾ ಇದ್ದಂತ ಕಾಮಗಾರಿಯ ಡ್ರೈನೇಜ್ನಲ್ಲೇ ಆ ಶವ ಕೂಡ ಇತ್ತು. ಅದು ಮಾಸೋ ಮುನ್ನನೇ ಮತ್ತೊಂದು ಅದೇ ರೀತಿಯಾದಂಥ ಘಟನೆ ದೊಡ್ಡ ಮಟ್ಟದಲ್ಲಿ ತಪ್ಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಸ್ಟ್ ಮಿಸ್ ಆಗಿದ್ದಾನೆ ಆ ಬಾಲಕ. 2 ವರ್ಷಗಳಿಂದ ಕಾಮಗಾರಿ ನಡೀತಾ ಇದ್ರು ಕೂಡ ಪೂರ್ಣ ಪ್ರಮಾಣದಲ್ಲಿ ಮುಗಿಸೋಕಾಗಿಲ್ಲ. ಅದೆಲ್ಲ ಹೋಗ್ಲಿ, ಅಟ್ಲೀಸ್ಟ್ ಪ್ರಿಕಾಷನ್ಸ್ ಗಳನ್ನ, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿಲ್ಲ ಅಂದ್ರೆ ಯಾಕಿಷ್ಟು ನಿರ್ಲಕ್ಷ್ಯ? ಯಾರು ಮಾಡ್ತಾ ಇರೋದು ಈ ಕಾಮಗಾರಿಗಳನ್ನ? ಅರುಣ್, ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾಕಷ್ಟು ಅನಾಹುತಗಳಾಗ್ತಿದೆ. ಅದರಲ್ಲೂ ಕೂಡ ಶಾಲೆಗಳ ಬಳಿ ಆಗ್ತಿರುವಂತಹ ಕಾಮಗಾರಿಗಳ ಬಳಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಅಧಿಕಾರಿಗಳು ತೆಗೆದುಕೊಳ್ಳೋದ್ರಲ್ಲಿ ಎಲ್ಲೊಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದ ಬಳಿ ಇದ್ದೀನಿ. ಇಲ್ಲಿ ಚರಂಡಿ ಕಾಮಗಾರಿ ಆಗ್ತಿದೆ. ನೀವು ನೋಡಬಹುದು, ಇದು ಸಾಕಷ್ಟು ದಿನಗಳಿಂದ, ಸುಮಾರು 6 ತಿಂಗಳಿಂದ ಕಾಮಗಾರಿ ಆಗುತ್ತೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಆದ್ರೆ ನಿನ್ನೆ ಸಂಜೆ ಇದೇ ರೀತಿಯಾಗಿ ಮಕ್ಕಳು ಕಾಣಿಸ್ತಿದ್ದಾರೆ ನಿಮ್ಗೆ. ಇದರ ಆಪೋಸಿಟ್ ಅಲ್ಲೇ ಒಂದು ಶಾಲೆ ಇದೆ. ಶಾಲೆಗೆ ಪ್ರತಿದಿನವೂ ಕೂಡ ಮಕ್ಕಳು ಇದೇ ರೂಟ್ ನಲ್ಲಿ ಬಂದು ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ನಿನ್ನೆ ಇದೇ ರೀತಿಯಾಗಿ ಶಾಲೆಗೆ ಹೋಗಿದ್ದಂತ ಮಗು ಸಂಜೆ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಚರಂಡಿಯ ಕಾಮಗಾರಿ ನಡೀತಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ದಾಟೋದಕ್ಕೆ ಅಂತ ಹೋಗಿರುತ್ತೆ. ದಾಟುವಂತ ಸಂದರ್ಭದಲ್ಲಿ ಆ ಒಂದು ಚರಂಡಿ ಒಳಗಡೆ ಕಾಲು ಸ್ಲಿಪ್ ಆಗಿ ಬಿದ್ದಿದೆ. ಅಂದ್ರೆ ಇಲ್ಲಿ ಸರಿಯಾಗಿ ಓಡಾಟೋದಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ.
ಚರಂಡಿ ಅಕ್ಕಪಕ್ಕ ಅಲ್ಲದೆ ಇಲ್ಲಿ ಕೂಡ ನೋಡಿ, ಇಲ್ಲಿನ ಸ್ಥಳೀಯರೊಬ್ಬರು ನಿಮ್ಗೆ ತೋರಿಸಿದ್ದಾರೆ ಯಾವ ರೀತಿಯಾಗಿ ಬೆಳಗ್ಗೆ ಬಿತ್ತು ಅಂತ ಹೇಳಿ. ಕಂಪ್ಲೀಟ್ ಆಗಿ ಇಲ್ಲಿ ಅಕ್ಕಪಕ್ಕದಲ್ಲೂ ಕೂಡ ಅಗೆಯುವಂತ ಕೆಲಸವನ್ನು ಮಾಡಲಾಗಿದೆ. ತಾತ್ಕಾಲಿಕವಾಗಿ ವ್ಯವಸ್ಥೆ ಏನು ಕೂಡ ಇಲ್ಲ. ಅಂದ್ರೆ ಇಲ್ಲಿ ಅಕ್ಕಪಕ್ಕ ಓಡಾಟ ಮಾಡುವಂತವರಿಗೆ ತಾತ್ಕಾಲಿಕವಾಗಿ ಯಾವುದೇ ರೀತಿಯಂತ ವ್ಯವಸ್ಥೆಯನ್ನು ಕೂಡ ಇಲ್ಲ. ಜೊತೆಗೆ ಇಲ್ಲಿ ಕಾಮಗಾರಿ ಸಂದರ್ಭದಲ್ಲಿ ಒಂದಷ್ಟು ಕಂಬಿಗಳು ಕೂಡ ಕಾಣಿಸ್ತಿದಾವೆ. ಇಲ್ಲಿ ಓಡಾಟ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಮಕ್ಕಳುಗಳು ಜಾಸ್ತಿ ಓಡಾಟ ಮಾಡ್ತವೆ, ಮತ್ತೆ ವೃದ್ಧರು ಇಲ್ಲಿ ಓಡಾಟ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಒಂದಾದ್ರೂ ಕಾಮಗಾರಿ ನಡೀತಿದೆ ಅಂತ ಹೇಳಿ ಒಂದಾದ್ರೂ ಯಾವುದೇ ರೀತಿಯಾದಂತಹ ಬೋರ್ಡ್ಗಳಿಲ್ಲ, ಯಾವುದೇ ರೀತಿಯಾದಂತಹ ಬ್ಯಾರಿಕೇಡ್ ಗಳನ್ನ ಹಾಕುವಂತ ಕೆಲಸವನ್ನ ಮಾಡಿಲ್ಲ. ಅವರ ನಿರ್ಲಕ್ಷ್ಯದಿಂದ ಇಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಿಲ್ಲ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ನನ್ನ ಜೊತೆ ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಆಯ್ತು? ಮತ್ತೆ ಕಾಮಗಾರಿ ನಡೀತಿದೆ, ಅಧಿಕಾರಿಗಳು ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ, ಏನ್ ಹೇಳ್ತೀರಾ ಸರ್? ಇದು ನೆನೆ ಸಂಜೆ ಆಗಿರೋದು ಸರ್. ಮಗು 6 ವರ್ಷದ ಮಗುದ ಮೇಲೆ ಎದ್ದಾಗದೆ ಚಿಕ್ಕಾಪಟ್ಟ ದೊಡ್ಡ ಗಾಯಗಳು ಬಿದ್ದೈತೆ ಮಗುಗೆ. ಕೇಳೋದ್ರೆ ಹೇಳಿದಿರಿ ನಾವು ಆಲ್ರೆಡಿ ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕಿದಕ್ಕೆ ಅವ್ರು ಯಾರು ಬಂದು ಬೆಳಿಗ್ಗೆ ಎಲ್ಲ ಮಾತಾಡ್ಬಿಟ್ಟು ಎಲ್ಲ ಹೋಗಿದ್ದಾರೆ. ಅದ್ ಬಿಟ್ಟು ಯಾರು ಕೇಳೋರಿಲ್ಲ ಸರ್. ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರೆ, ಅವ್ರಿಗೋಸ್ಕರ ಅವ್ರವರೇ ಇದ್ ಮಾಡ್ಕೊಂತಾರೆ. ನಮ್ ಜಾರ್ ಸಾಹೇಬ್ರು ಇವಾಗ ಅವರು ಕುತ್ಕೊಂಡಿದ್ದಾರೆ, 3ನೇ ಸರಿ ಗೆದ್ದಿರೋದವರು. ಇವಾಗ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ಲೋಕಲ್ ಲೀಡರ್ಸ್ ಯಾರಿದ್ದಾರೆ, ಜಾರ್ ಸಾಹೇಬ್ರು ಏನಾದ್ರೆ ಕೆಲಸ ಮಾಡಿಸ್ತಾರೆ. ಲೋಕಲ್ ಲೀಡರ್ಸ್ ಯಾರಿದ್ದಾರೆ, ಯಾರು ಬಂದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಿಂತ ಬಿಟ್ಟು ಯಾರು ಹೇಳಲ್ಲ ಸರ್. ಈಗ ಇಷ್ಟು ದಿನ ನೋಡ್ತಿದ್ರಿ, ಇವಾಗ ತಂದು ಯಾರೋ ಬಂದು ಹಾಕ್ತಾರೆ. ಇಷ್ಟು ದಿನ ಏನಾಗಿತ್ತು? ಇದೇ ಕೆಲಸ ಮಾಡಿದ್ರೆ ಮಗು ಬೀಳ್ತಿರ್ಲಿಲ್ಲ, ಅದು ಗಾಯ ಆಗ್ತಿರ್ಲಿಲ್ಲ ಸರ್. ಮಗು ಇವಾಗ ನಾವು ಹಾಕಿರೋದು, ಇವಾಗ ನಾವು ಬಂದು ಪಬ್ಲಿಕ್ ಬಂದ್ಬಿಟ್ಟು ಹಾಕಿರೋದು ಸರ್. ಇದಕ್ಕಿಂತ ಮುಂಚೆ ಯಾರು ಹಾಕೋರಿಲ್ಲ. ಇವಾಗ ಬರ್ಬೇಕಂದ್ರೆ ಒಂದು ಮಗುನು ನೋಡಿ 100 ಸರಿ ಯೋಚನೆ ಮಾಡಿ ಬರ್ತಾರೆ. ವಯಸ್ಸಾಗಿರೋರು ಬರ್ತಾರೆ. ಮುಂದೆ ಸ್ಕೂಲ್ ಇದೆ, ಡ್ಯಾಮ್ನಿ ಸ್ಕೂಲು. ಆಲ್ರೆಡಿ 7-8 ತಿಂಗಳಿಂದ ನಡೀತೈತೆ. ಹೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಇನ್ನು ಯಾರು ಬಂದು ಕೇಳೋರು ಯಾರು ಇಲ್ಲ ಸರ್. ಇದು ಸ್ಥಳೀಯರ ಆಕ್ರೋಶ. ಅಂದ್ರೆ ಇಲ್ಲಿ ಸಾಕಷ್ಟು ತಿಂಗಳಿಂದಲೂ ಕೂಡ ಇಲ್ಲಿ ಈ ರೀತಿಯಾಗಿ ಕಾಮಗಾರಿ ನಡೀತಿದೆ. ಎಷ್ಟೇ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಿಲ್ಲ. ಪ್ರತಿದಿನವೂ ಕೂಡ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಓಕೆ ಮಹೇಶ್, ಹೋಲ್ಡ್ ಆನ್. ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಿಂದ. ಚರಂಡಿಗೆ 1ನೇ ತರಗತಿ ವಿದ್ಯಾರ್ಥಿ ಬಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಮಕ್ಕಳ ಓಡಾಟಕ್ಕೆ ತಾತ್ಕಾಲಿಕವಾದಂತ ವ್ಯವಸ್ಥೆಯನ್ನ ಜಿಬಿಎ ಅಧಿಕಾರಿಗಳು ಸೂಚಿಸಿದ್ರು. ಅಲ್ಲಿರುವಂತಹ ಕಾರ್ಮಿಕರು ಅದನ್ನ ಮಾಡಿದ್ದಾರೆ. ಈಗ ಅಧಿಕಾರಿಗಳ ಸೂಚನೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ವ್ಯವಸ್ಥೆ ಆಗಿದೆ. ಅದನ್ನ ಜಂಪ್ ಮಾಡಿ ವಿದ್ಯಾರ್ಥಿಗಳು, ಸ್ಕೂಲ್ ಮಕ್ಕಳು ಓಡಾಡ್ತಾ ಇದ್ರು. ಪ್ರತಿನಿತ್ಯದ ನರಕ ಇತ್ತು. ಓಡಾಟಕ್ಕೆ ಈಗ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಫೈನಲ್. ಓಕೆ, ಮಹೇಶ್ ಕನೆಕ್ಟ್ ಆಗಿದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮಹೇಶ್, ಈಗ ತಾನು ನಾವು ಹೇಳ್ತಾ ಇದ್ವಿ, ಇಂತಹ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ? ಮಕ್ಕಳಿದ್ರು ಕೂಡ ಅಲ್ಲಿ ಓಡಾಡ್ತಾರೆ ಅನ್ನುವಂತಹ ಕಾಮನ್ ಸೆನ್ಸ್ ಇರುತ್ತೆ. ಇದನ್ನ ಮೊದಲೇ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಈಗ ನಮ್ಮ ವರದಿ ನಂತರದಲ್ಲಿ ಆದ್ರೂ ಎಚ್ಚೆತ್ಕೊಂಡು ಅದನ್ನು ಮಾಡಿದ್ದಾರೆ. ಈಗ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ? ಅರುಣ್, ಬೆಳಗಿನಲ್ಲೂ ಕೂಡ ಇದ್ರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಯಾಕಂದ್ರೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತೇಳಿ ಪ್ರತ್ಯಕ್ಷ ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿತ್ತು. ಘಟನಾ ಸ್ಥಳದಲ್ಲಿ ಕೂಡ ಬಂದು ವರದಿಯನ್ನ ಮಾಡಲಾಗ್ತಿತ್ತು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಮಾಡ್ತಿದ್ದಂತ ಕೆಲ ಕಾರ್ಮಿಕರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ತಾತ್ಕಾಲಿಕವಾಗಿ ಈಗ ಓಡಾಟ ಮಾಡೋದಕ್ಕೆ ಇಲ್ಲಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇದೇ ಕೆಲಸವನ್ನ ನಿನ್ನೆ ಮಾಡಿದ್ರೆ ಆ ಮಗು ಬೀಳ್ತಿರ್ಲಿಲ್ಲ, ಆ ಮಗುಗೆ ಗಾಯ ಆಗ್ತಿರ್ಲಿಲ್ಲ, ಅವರ ತಂದೆ ತಾಯಿ ಒಂದಷ್ಟು ಕಷ್ಟಪಡ್ತಿರ್ಲಿಲ್ಲ, ಆಸ್ಪತ್ರೆಗೆ ಖರ್ಚು ಮಾಡುವಂತಹ ಪರಿಸ್ಥಿತಿ ಇಲ್ಲಿ ಬರ್ತಿರ್ಲಿಲ್ಲ. ಇದರ ಜೊತೆಗೆ ಇಲ್ಲೇನೋ ನ್ಯೂಸ್ 18 ಕನ್ನಡ ವರದಿ ಮಾಡ್ತಿದೆ ಅಂತೇಳಿ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಬೇರೆ ಬೇರೆ ಕಡೆ ಯಾವ ರೀತಿ ಇದೆ ಇಲ್ಲಿ ವ್ಯವಸ್ಥೆ ನೋಡಿ, ಎಲ್ಲವೂ ಕೂಡ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಬೇರೆ ಕಡೆ ನೋಡಬಹುದು ನೀವು ಯಾವ ರೀತಿಯಲ್ಲಿ ತಗ್ಗುವನ್ನು ಅಗಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ಓಡಾಟ ಮಾಡಿದ್ರೆ ಯಾವ ಮಗು ಬಿದ್ದು ಏನಾದ್ರೂ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇದೆ. ಇಲ್ಲಿ ಯಾವುದೇ ರೀತಿಯಾದಂತ ಕರೆಕ್ಟ್ ಆದ ವ್ಯವಸ್ಥೆ ಇಲ್ಲಿ ಇಲ್ಲ. ನೈಟ್ ಆದ್ರೆ ಸಾಕು, ಎಲ್ಲೂ ಕೂಡ ಇಲ್ಲಿ ಏನು ಕಾಣೋದಿಲ್ಲ. ಯಾವುದೇ ರೀತಿಯಾದಂತಹ ಕರೆಂಟ್ ನ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿ ಸ್ಥಳೀಯರು ಕೂಡ ಅದ್ರ ಕೆಳಗಡೆ ಇಳಿದು ಹೇಳ್ತಿದ್ದಾರೆ. ಅಂದ್ರೆ ಈ ರೀತಿಯಾಗಿ ವ್ಯವಸ್ಥೆ ಇದೆ, ಏನ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಸರ್, ಈಗ ಒಂದು ಕಡೆ ನಾವು ಬಂದು ವರದಿ ಮಾಡಿದ್ಮೇಲೆ ಅಲ್ಲಿ ಏನೋ ಈಗ ಬಂದು ಹಾಕಿದ್ದಾರೆ, ಪಬ್ಲಿಕ್ ಹಾಕಿದ್ದಾರೆ. ಲೋಕಲ್ ಪಬ್ಲಿಕ್ ಹಾಕಿರೋದು, ಇವಾಗ ಲೋಕಲ್ ಪಬ್ಲಿಕ್ ಹಾಕಿರೋದು. ನೀವು ಬಂದ ಮೇಲೆ ಭಯ ಆದ್ಮೇಲೆ ನಮ್ಮ ಲೋಕಲ್ ಹಾಕಿರೋದು. ನಿನ್ನೆ 6 ವರ್ಷ ಹುಡುಗ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದು, ದಾಮ್ನಿಕ್ ಸ್ಕೂಲಲ್ಲಿ ಬಿದ್ದೋಗ್ಬಿಟ್ಟ. ಅಕಸ್ಮಾತ್ ಆ ಮಗುವಿಗೆ ಕಂಬಿಗಳು ಏನಾರ ಚುಚ್ಕೋಬಿಟ್ಟಿದ್ರೆ ಅದಕ್ಕೆ ಹೊಣೆಗಾರ ಯಾರು? ಲಾಸ್ಟ್ ಟೈಮ್ ಇದೇ ತರ ಮೂರಿಯಲ್ಲಿ 18 ವರ್ಷ ಹುಡುಗನು ಸತ್ತೋಗ್ಬಿಟ್ಟ 1.5 ವರ್ಷ ಹಿಂದೆ. ಎಷ್ಟೋ ಜನ ಈ ರೋಡಲ್ಲಿ ಕಾಲು ಕೈ ವಯಸ್ಸಾಗಿರೋರು ಮುರಿದೋಗಿ ಹೋಗ್ಬಿಟ್ಟವ್ರೆ. 25 ತಿಂಗಳಾಯ್ತು ಈ ಕೆಲಸ ಶುರುವಾಗಿ, ಇವತ್ತಿಗೆ 25 ತಿಂಗಳು. ಇರೋದು 700 ಮೀಟರ್ ರೋಡ್ ಇದು, ಅದನ್ನು 50% ಅನ್ಕಂಪ್ಲೀಟ್ ಕೆಲಸ.
ಎಷ್ಟೋ ಜನ ಇದೇ ಮೋರಿ ಅಲ್ಲ ಸರ್, ಈ ಟರ್ನಿಂಗ್ ಅಲ್ಲಿ ಎಷ್ಟೋ ಕ್ರಾಸ್ ಇದೆ, ಎಲ್ಲಾ ಕ್ರಾಸ್ ಅಲ್ಲಿ ಬಿದ್ದೋಗ್ಬಿಟ್ಟಿರೋದು. ಇದೇ ಗಲ್ಲಿ ಸ್ವಂತ ಅಂತದಲ್ಲ. ಎಷ್ಟು ನಮ್ಗೆ ಗೊತ್ತೇ ಇಲ್ಲ, ಎಷ್ಟೋ ಜನ ಬಿದ್ದೋಗ್ಬಿಟ್ಟವ್ರೆ, ನಮ್ಗೆ ಗೊತ್ತಿಲ್ಲ. ಆಮೇಲೆ ಹೇಳೋದು ನಮ್ಗೆ ಪಾಪ ವಯಸ್ಸಾಗಿರೋ ಹೋಗ್ತಾ ಇದ್ದ ದಾರಿಯಲ್ಲಿ ಬಿದ್ದೋಗ್ಬಿಟ್ರು ಅಂತ. ಸರ್, ಈ ತರ ಕಾಮಗಾರಿ ನಿರ್ಲಕ್ಷ್ಯ ಒಂದ್ ಕಡೆ ಆದ್ರೆ, ಈಗ ನೀವು ನಿಂತಿದ್ದೀರಲ್ಲ, ಈ ತರ ಗುಂಡಿ ಅಲ್ಲೆಲ್ಲಿ ಅಗ್ದಿದ್ದಾರೆ, ಎಲ್ಲೂ ಕೂಡ ಒಂದು ಬೋರ್ಡ್ಗಳಿಲ್ಲ, ಸೇಫ್ಟಿನೂ ಹಾಕ್ಲಿಲ್ಲ, ಬ್ಯಾರಿಕೇಡ್ ಹಾಕ್ಲಿಲ್ಲ. ನಾವು ಎಷ್ಟೋ ಸತಿ ಕಂಪ್ಲೇಂಟ್ ಮಾಡಿದೀವಿ, ಕೆಲಸ ಮಾಡೋ ಟೈಮಲ್ಲಿ ಬ್ಯಾರಿಕೇಡ್ ಹಾಕ್ರಿ, ಸೇಫ್ಟಿ ಮಾಡ್ರಿ ಅಂತ. ನೋಡಿ ಈಗ ನೀವು ಬಂದಿರೋದು ಹಂಗೆ ಓಪನ್ ಇದೆ ನೋಡಿ. ನೀವು ಜಿಬಿಎ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಿರಾ? ಜಿಬಿಎ ಅಧಿಕಾರಿಗಳ ಸಂಪರ್ಕ ಮಾಡಿದಿರಾ? ಏನ್ ಹೇಳ್ತಾರೆ ಅವರು? ನಾವು ನಾರ್ತ್ ಕಮಿಷನರ್ ಸುನಿಲ್ ಕುಮಾರ್ಗೂ ಕಂಪ್ಲೇಂಟ್ ಮಾಡಿದೀವಿ, ಹೋಗ್ಬಿಟ್ಟು ಮೀಟು ಮಾಡಿದೀವಿ. ನಾವು ಬಂದು ಇನ್ಫೆಕ್ಷನ್ ಮಾಡ್ತೀನಿ ಅಂತ ಹೇಳಿ 6 ತಿಂಗಳಾಗಿದೆ. ಬರ್ತಾರೆ, ಈ ಏರಿಯಾಗೆ ಬರಲ್ಲ. ಯಾಕಂದ್ರೆ ಈ ತರ ಪ್ರಾಬ್ಲಮ್ ನಡೀತಾ ಇದೆ. ಬೇರೆ ಏರಿಯಾಗೆ ಬರ್ತಾರೆ, ಅಲ್ಲೇ ಯಾಕಂದ್ರೆ ಈ ಲೋಕಲ್ ಲೀಡರ್ಸ್ ಇದಾರಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಗೊತ್ತಾಗ್ಬಿಟ್ರೆ ಅವ್ರ ಡ್ಯೂಟಿ ಹೋಗ್ಬಿಡ್ತಾರೆ, ಇಲ್ಲಿ ಕರ್ಕೊಂಡ್ ಬರಲ್ಲ. ಅವ್ರು ಯಾವತ್ತು ಹೇಳಿದ್ರು, ನಾನು 15 ದಿವಸ ಹಿಂದೆನು ಆಮ್ ಆದ್ಮಿ ಪಾರ್ಟಿನಿಂದ ಲೆಟರ್ ಕೊಟ್ಟೆ, ಸರ್ ಇದು ರೆಡಿ ಮಾಡಿಸಿ ಸರ್ ಅಂತ, ಬೇಗ ಮಾಡಿ, ನಾನು ಬರ್ತೀನಿ, ನಾನು ರೆಡಿ ಮಾಡ್ತೀನಿ, ಮಾಡ್ತಾ ಇದ್ದಾರೆ ಇದು ಅದು ಅಂತ. 25 ತಿಂಗಳು ಬೇಕೇನು ಸರ್ ಇದು ರೋಡ್ ಮಾಡಕ್ಕೆ? ಒಂದು ವೇಳೆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು ಅಂತ ಅದೇ ನಾವು ಕೇಳ್ಬೇಕು, ಯಾರು ಇದಕ್ಕೆ ಹೊಣೆಕಾರ? ಜಾರಿ ಸಾಹೇಬರು ಗೊತ್ತಿಲ್ಲ, ಸುನೀಲ್ ಕುಮಾರು ಗೊತ್ತಿಲ್ಲ, ಸಿಎಂ ಸಿದ್ದರಾಮಯ್ಯನೂ ಗೊತ್ತಿಲ್ಲ. ಯಾರಿಗೆ ಹೇಳ್ಬೇಕು ನಾವು? ನಾವು ಹೇಳಿ ಸಾಕಾಗ್ಬಿಟ್ಟಿದೀವಿ ಸರ್. ನಾವು ನಮ್ಮ ಏರಿಯಾಗೆ ನಮ್ಗೆ ಈ ತರ ಡೆವಲಪ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಕಾಂಕ್ರೀಟ್ ತಾರ್ ರೋಡೇ ಚೆನ್ನಾಗಿತ್ತು. ಈ ವೈಟ್ ಟಾಪಿಂಗ್ ನಿಂದ ನಮ್ಗೆ ದೊಡ್ಡ ಬೇಜಾರಾಗ್ಬಿಡ್ತಾ ಇದೆ. 2 ತಿಂಗಳಿಂದ ನಮ್ಗೆ ತೊಂದರೆ ನಡೀತಾ ಇರೋದು ಲೋಕಲ್ಗೆ. ಇದು ಸ್ಥಳೀಯರ ಆಕ್ರೋಶ. ಅಂದ್ರೆ ಇದೇ ರೀತಿಯಾಗಿ ಕಾಮಗಾರಿ ನಡೀತಿದೆ, ಅಭಿವೃದ್ಧಿ ಅಂತ ಒಂದ್ ಕಡೆ ಆದ್ರೆ, ಅಭಿವೃದ್ಧಿ ಹೆಸರಲ್ಲಿ ಈ ರೀತಿಯಾಗಿ ಜನರಿಗೆ ಸಮಸ್ಯೆ ಮಾಡ್ತಿರೋದು ಸಾಕಷ್ಟು ಆಗ್ತಿದೆ. ಅದನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಮಾಡ್ತಿಲ್ಲ, ಸೇಫ್ಟಿ ಮೆಜರ್ಸ್ ಇಲ್ಲ ಅಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಥ್ಯಾಂಕ್ ಯು.